ಮೆಟ್ರೋ ದರ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ ಕಡೆಯಿಂದ ಇವತ್ತು ಪ್ರತಿಭಟನೆ ಮಾಡಲಾಗಿದೆ. ಮೆಟ್ರೋ ದರ 100ಕ್ಕೆ 100ರಷ್ಟು ಏರಿಕೆ ಮಾಡಿರುವಂತಹ ಹಿನ್ನೆಲೆ ಇಡೀ ರಾಜ್ಯದಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಕೇಂದ್ರದ ಸಮಿತಿಯ ಶಿಫಾರಸಿನಂತೆ ದರ ಏರಿಕೆ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಪ್ರತಿಭಟನೆ. ಸತ್ಯವನ್ನು ಮುಚ್ಚಿಟ್ಟು ಬಿಜೆಪಿ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ತೋರಿಸ್ತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಮೆಟ್ರೋ ದರ ಏರಿಕೆಯನ್ನ ಖಂಡಿಸಿ ಕಾಂಗ್ರೆಸ್ ಕಡೆಯಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಮೆಟ್ರೋ ದರ ಏರಿಕೆಯಲ್ಲಿ ಪಾತ್ರ ಏನು ಅನ್ನೋದು ಯಾರಿಗೂ ಕೂಡ ಇದುವರೆಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಎರಡು ಸರ್ಕಾರದ ಪಾತ್ರ ಇರುತ್ತೆ, ಕೇಂದ್ರದ್ದು ಓಕೆ, ರಾಜ್ಯ ಸರ್ಕಾರದ್ದು ಕೂಡ ಇರುತ್ತೆ. ಅದು ಪರ್ಸೆಂಟೇಜ್ ಮೇಲೆ ಡಿಸೈಡ್ ಮಾಡಲಾಗತ್ತೆ ಅದನ್ನು. ಆದರೆ ಕಾಂಗ್ರೆಸ್ ಮಾಡ್ತಾ ಇರುವಂಥ ಪ್ರತಿಭಟನೆ ಓಕೆ, ಜನಸಾಮಾನ್ಯರಿಗೋಸ್ಕರ ಮಧ್ಯಮ ವರ್ಗದ ಜನರಿಗೆ ಸಾಕಷ್ಟು ಹೊರೆ ಆಗತ್ತೆ, ಮಾಡಲಿ, ಎಲ್ಲರೂ ಮಾಡಬೇಕು. ಮಹಾಲಕ್ಷ್ಮಿ ಮೆಟ್ರೋ ಮುಂಭಾಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಆಗ್ತಾ ಇರುವಂಥ ಧರಣಿ ಇದು. ಕಾಂಗ್ರೆಸ್ ಪ್ರತಿಭಟನೆಗೂ ಮುನ್ನವೇ ಪೊಲೀಸರು ಕೂಡ ವಾರ್ನಿಂಗ್ ಮಾಡಿದಾರಂತೆ. ಮೆಟ್ರೋ ಆವರಣದಲ್ಲಿ ಯಾವುದೇ ರೀತಿಯಾಗಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತೇಳಿ. ಇದರ ಹಿನ್ನೆಲೆ ಮೆಟ್ರೋ ಆವರಣದಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಮಾಹಿತಿ ಕೊಡಬಾರ್ದಾಗಿತ್ತು, ಹಂಗೆ ನುಗ್ಗಬೇಕಾಗಿತ್ತು, ಆವಾಗ ಗೊತ್ತಾಗ್ತಾ ಇತ್ತು. ಬಂದೋಬಸ್ತ್ಗಾಗಿ 1 ತುಕಡಿ KSRPಯನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನೆ ಆರಂಭಕ್ಕೂ ಮುನ್ನವೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮಾಹಿತಿ ಇಲ್ಲದೇ ಒಳಗೆ ನುಗ್ಗಿದ್ರೆ ಗೊತ್ತಾಗ್ತಾ ಇತ್ತು ಜನಸಾಮಾನ್ಯರ ಕಷ್ಟ ಏನು ಅಂತೇಳಿ. ಮಾಹಿತಿ ಕೊಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇದಕ್ಕೆ ಪರಿಹಾರ ಬೇಕು ಅಂತಂದರೆ ಎಲ್ಲ ಮೆಟ್ರೋ ಪ್ರಯಾಣಿಕರು ಬಹಿಷ್ಕಾರವನ್ನು ಹಾಕಬೇಕಾಗುತ್ತೆ. ಮೆಟ್ರೋಗೆ ಬಹಿಷ್ಕಾರವನ್ನು ಹಾಕಿ ಒಂದಿನ ಏನೂ ಆಗೋದಿಲ್ಲ, ಗೊತ್ತಾಗತ್ತೆ ಅವರಿಗೆ. 100ರಷ್ಟು ಏರಿಕೆ ಮಾಡ್ತಾರೆ ಅಂತಂದ್ರೆ ಏನು ಹೇಳಬೇಕು ಅಂತೇಳಿ. ರೋಸ್ ಕೊಟ್ಟು ಪ್ರತಿಭಟನೆಗೆ ಕಾರ್ಯಕರ್ತರು ಮುಂದಾಗಿದ್ದಾರೆ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಕೂಗ್ತಾ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಪ್ರತಿಭಟನಾಕಾರರು. ಮೆಟ್ರೋ ಒಳಗೆ ನುಗ್ಗಲು ಪ್ರಯತ್ನ ಕೂಡ ಆಗತ್ತೆ, ಆದರೆ ಪೊಲೀಸರಿಂದ ತಡೆ ಹಿಡಿಯಲಾಗಿದೆ. ಪೊಲೀಸರು ಬಿಟ್ಟಿಲ್ಲ. 30 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗತ್ತೆ, 60 ಇದ್ದಿದ್ದು 120 ಆಗತ್ತೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ. ಯಾವ ಮಾನದಂಡದ ಮೇಲೆ ಈ ರೀತಿಯಾಗಿ ನೀವು ಇದ್ದಕ್ಕಿದ್ದಾಗೆ ಏರಿಕೆ ಮಾಡಿದ್ದೀರಿ ಅಂತ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಇದೆ, ನ್ಯಾಯಸಮ್ಮತ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಆಧಾರದ ಮೇಲೆ ನೀವು ಹಿಂಗೆ ರೇಟ್ ಜಾಸ್ತಿ ಮಾಡಿದ್ರಿ ಅಂತ ಕೇಳಿದ್ರೆ BMRC ಹೇಳ್ತಾ ಇರೋದು ಕಳೆದ 7-8 ವರ್ಷಗಳಿಂದ ಯಾವುದೇ ರೀತಿಯಾಗಿ ದರ ಏರಿಕೆ ಮಾಡಿಲ್ಲ, ಹಂಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾವನು ಹೇಳಿದ ನಿಮಗೆ ಮಾಡಬೇಡಿ ಅಂತೇಳಿ? ಯಾರಾದರೂ ಹೇಳಿದ್ರ ಮಾಡಬೇಡಿ ಅಂತ? ಮಾಡಬಹುದಾಗಿತ್ತು 5% 10% ಏನೋ, ಆವಾಗ ಅಷ್ಟೊಂದು ಬರ್ಡನ್ ಏನು ಆಗ್ತಿರ್ಲಿಲ್ಲ. ಇದ್ದಕ್ಕಿದ್ದಾಗಿ ನೀವು 100% ಜಾಸ್ತಿ ಮಾಡ್ತೀರಿ ಅಂತಂದ್ರೆ ಯಾರು ಕೇಳ್ತಾರೆ? ನಿನ್ನೆ ಸಂಸತ್ನಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರು ಕೂಡ ಇದೇ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಇದು ಕಡಿಮೆ ಆಗಲೇಬೇಕಾಗತ್ತೆ. ಕೂಲಿ ಕಾರ್ಮಿಕರು ಕೂಡ ಮೆಟ್ರೋದಲ್ಲಿ ಓಡಾಟ ಮಾಡ್ತಾರೆ, ಆದರೆ ಮೆಟ್ರೋದಲ್ಲಿ ಕೊಡಬೇಕಾಗಿರುವಂಥ ಸೌಲಭ್ಯ ಇಲ್ಲ. ಅಲ್ಲಿ ಅನಾವಶ್ಯಕವಾಗಿ ಎಲ್ಲೆಲ್ಲಿ ಏನೇನು ಪೋಲ್ ಆಗ್ತಾ ಇದೆ ಅದರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ಆದರೆ ಜನಸಾಮಾನ್ಯರ ಮೇಲೆ ಕತ್ತರಿ ಆಗ್ತಿದ್ದೀರಲ್ಲ, ಇದನ್ನು ಹೇಗೆ ಸಹಿಸ್ಕೊಂಡಿರೋಕ್ಕಾಗತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆ ಆಗೋದು ತಪ್ಪೇನಿಲ್ಲ, ಬಟ್ ಕೇಂದ್ರ ಮತ್ತು ರಾಜ್ಯ ಅಂತ ಬಂದಾಗ ಯಾರದ್ದು ಪಾತ್ರ ಇದರಲ್ಲಿ ದರ ಏರಿಕೆಯಲ್ಲಿ ಅಂತ ಹೇಗೆ ನಡೀತಾ ಇದೆ ಪ್ರತಿಭಟನೆ? ಒಂದು ಕಡೆ ಮೆಟ್ರೋ ದರ ಏರಿಕೆ ಬಗ್ಗೆ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ಬಿಜೆಪಿ ಅವರು ಕಾಂಗ್ರೆಸ್ನ ಮೇಲೆ, ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು. ಆದ್ರೆ ಸದ್ಯ ಮೆಟ್ರೋ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂತದ್ದು. ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಕೇಂದ್ರ ಸರ್ಕಾರ ರಚಿಸಿರುವ ಸಮಿತಿ ಅದರ ಶಿಫಾರಸ್ಸಿನಂತೆ ಮೋದಿ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರವನ್ನ ಏರಿಕೆ ಮಾಡಿದೆ. ಆದ್ರೆ ಸತ್ಯವನ್ನ ಮುಚ್ಚಿಟ್ಟು ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದ್ದಾರೆ. ಮೆಟ್ರೋ ದರವನ್ನು ಏರಿಕೆ ಮಾಡಿರೋದು ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ
ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಒಂದು ಪ್ರತಿಭಟನೆಯನ್ನ ಕೂಡ ಕೈಗೊಂಡಿರುವಂತದ್ದು. ಪ್ರತಿಭಟನೆಗೆ ಮುನ್ನ ಪೊಲೀಸರು ಕೂಡ ಇವರಿಗೆ ವಾರ್ನಿಂಗ್ ಅನ್ನು ಕೊಟ್ಟರು. ಅಂದ್ರೆ ಮೆಟ್ರೋ ಆವರಣದಲ್ಲಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ. ಈ ಹಿನ್ನೆಲೆ ಮೆಟ್ರೋ ಆವರಣದಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಸದ್ಯ ಬಂದೋಬಸ್ತ್ಗಾಗಿ ಒಂದು ತುಕಡಿ KSRP ಹಾಗೇನೆ ಬಹಳಷ್ಟು ಪೊಲೀಸರು ಕೂಡ ಈಗಾಗಲೇ ನಿಯೋಜನೆ ಆಗಿದ್ದಾರೆ. ಸದ್ಯ ಕಾಂಗ್ರೆಸ್ ಅವರು ಪಟ್ಟು ಬಿಡದೆ ಪ್ರತಿಭಟನೆಯನ್ನ ಕೂಡ ರೋಸ್ ಕೊಟ್ಟು ಪ್ರತಿಭಟನೆ ಅಂದ್ರೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಜನಸಾಮಾನ್ಯರಿಗೆ ರೋಸ್ ಕೊಟ್ಟು ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಅಂದ್ರೆ ಕೂಗ್ತಾ ಇದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಮಾಡಿರೋ ತಪ್ಪನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಅನ್ನೋ ಕೂಗನ್ನ ಕೂಡ ಮೊಳಗಿಸ್ತಾ ಇರುವಂತದ್ದು. ಅದೇನೇ ಇರ್ಲಿ, ರಾಜಕಾರಣಿಗಳ ಕೆಸರಾಟ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಇದರಿಂದ ಜನಸಾಮಾನ್ಯರು ಮಾತ್ರ ಕಷ್ಟಪಡ್ತಾ ಇರೋದು ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಕೂಡ ನಾವು ಮಾತಾಡ್ಸುವಾಗ 40-50% ಮೆಟ್ರೋ ದರ ಏರಿಕೆ ಮಾಡಿರೋ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಇದು ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂದಾಗ ಟ್ರಾಫಿಕ್ ಅನ್ನ ತಪ್ಪಿಸೋದಕ್ಕೋಸ್ಕರ ಬೆಳಗ್ಗೆ ಬ್ಯುಸಿ ಲೈಫ್ ಅಲ್ಲಿ ಆಗಿರ್ಬೋದು, ಸಂಜೆ ಆಗಿರ್ಬೋದು, ಬಹುತೇಕ ಮಂದಿ ಮೆಟ್ರೋದಲ್ಲೇ ತಮ್ಮ ಪ್ರಯಾಣವನ್ನ ಬೆಳೆಸ್ತಾರೆ. ಆದ್ರೆ ಸದ್ಯ ಈ 40-50% ದರ ಏರಿಕೆಯಿಂದಾಗಿ ಬಹಳಷ್ಟು ಜನ ಈಗಾಗ್ಲೇ ಅಂದ್ರೆ ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಈಗಾಗ್ಲೇ ರಾಜಕಾರಣಿಗಳು ಆದ್ರೆ BMRC ಅಲ್ಲಿ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿ ಕೂತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರು ಮಾಡಿದ್ದೆ ಸರಿ ಅಂತ ರೀತಿಯಲ್ಲಿ ಸಮರ್ಥನೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಹೇಳ್ದಾಗೆ ಎಲ್ಲೋ ಒಂದ್ ಕಡೆ ಇದು ಜನಸಾಮಾನ್ಯರಿಗೆ ಕಷ್ಟ ಆಗ್ತಾ ಇದೆ. BMRC ಅಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.